ಬಿ ಹ್ಯಾಪಿ ಗೋಲ್ಡ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಗುರುವಿನ ದೇಶ ಹೇಗಿದೆ ಅಂತ ನಾವು ಈ ವಿಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ ಜೊತೆ ಖ್ಯಾತ ಜ್ಯೋತಿಷ್ಯಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿಯವರು ಇದ್ದಾರೆ ನಮ್ ಜೊತೆ. ಗುರೂಜಿಯವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೂ. ಮಕರ ರಾಶಿಯವರಿಗೆ ಗುರುವಿನ ಪ್ರಭಾವ ಯಾವ ರೀತಿಯಾದಂತಹ ಬೀರುತ್ತೆ ಅಂತ ತಿಳಿಸ್ಕೊಡಿ ಗುರುಜಿ. ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿಯವರಿಗೆ ಸಪ್ತಮ ಗುರು ಹೇಳ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ, ಕೆಲವೊಂದಷ್ಟು ಸಂದರ್ಭದಲ್ಲಿ ಗುರುಬಲ ಇದೆಯಾ ಇಲ್ವಾ, ಗುರುಬಲ ಇದ್ರೆ ಇನ್ನೂ ಒಳ್ಳೇದಾಗತ್ತೆ, ಗುರುವಿನ ಕೃಪೆ ಇದ್ರೆ ಧನ್ಯನಾಗ್ತೇನೆ, ಗುರುವಿನ ಕೃಪೆ ಇದ್ರೆ ಏನು ಕೆಲಸ ಬೇಕಾದರೂ ಮಾಡಿದ್ರು ಕೂಡ ಯಶಸ್ಸಾಗತ್ತೆ, ಭಗವಂತನ ಆಶೀರ್ವಾದ ಇರುತ್ತೆ ಹೇಳ್ತಕ್ಕಂಥೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಆದರೆ ಮಕರ ರಾಶಿಯವರಿಗೆ ಸಪ್ತಮ ಗುರು ಮಹಾಯೋಗ ಹೇಳ್ತಕ್ಕಂಥದ್ದು. ಸಪ್ತಮ ಗುರು ಯೋಗ ಅಂದ್ರೆ ಅದು ಯಾವ ರೀತಿಯಾದಂತ ಪ್ರಭಾವ ಬೀರುತ್ತೆ, ಯಾವ್ದ್ರ ಮೇಲೆ ಅಂತ? ಸಾಲ ಬಾಧೆ ನಿವಾರಣೆ ಆಗುತ್ತೆ. ನೋಡಿ, ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಲ ತಗೊಂಡಿರ್ತೀರಿ, ಅಥವಾ ಬೇರೆ ಯಾವುದೋ ಒಂದು ವ್ಯವಹಾರಕ್ಕೆ ಸಾಲವನ್ನು ತಗೋತೀರಿ, ಬಡ್ಡಿ ಕಟ್ಟಿ ಸಾಕಾಗಿರುತ್ತೆ, ಸಾಲ ಬಾಧೆಯು ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಏನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಈ ಒಂದು ಗುರುವಿನ ಕೃಪೆಯಿಂದ ಏನಾಗುತ್ತೆ, ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣದ ಸಹಾಯ ಆಗತ್ತೆ. ಹಣದ ಸಹಾಯದಿಂದ ಏನಾಗುತ್ತೆ, ಋಣಬಾಧೆ ಬೇಗ ನಿವಾರಣೆಯಾಗತ್ತೆ, ನೀವು ಕೂಡ ಋಣಮುಕ್ತವಾಗಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಇಲ್ಲಿ ಸೂಚಿಸುತ್ತೆ. ಮಕರ ರಾಶಿಯವರು ಏನೋ ಒಂದು ಭರವಸೆ ಕೊಟ್ಟಿರ್ತಾರೆ, ನಾನು ಹೇಳಿದ ಕೆಲಸ ಮಾಡೇ ಮಾಡ್ತೀನಿ ಅಂತ. ಅದು ಆಗುತ್ತಾ ಈ ಗುರುವಿನ ಪ್ರಭಾವದಿಂದ, ಆಗುತ್ತಾ ಆಗಲ್ವಾ ಅಂತ? ಖಂಡಿತವಾಗಿ ಏನಾಗುತ್ತೆ, ಭರವಸೆ ಹೇಳ್ತಕ್ಕಂಥದ್ದು ಏನಾಗುತ್ತೆ, ಯಾವುದೋ ಒಂದು ವ್ಯವಹಾರಕ್ಕೆ, ಒಂದು ಭೂಮಿ ವ್ಯವಹಾರವನ್ನು ಕ್ರಯ ಅಥವಾ ವಿಕ್ರಯ ಮಾಡ್ತಕ್ಕಂಥದ್ದು ಇರ್ಬೋದು, ಒಂದು ಭರವಸೆಯನ್ನು ಕಾನ್ಫಿಡೆಂಟಲ್ಲಿ ಮಾಡ್ತಿರ್ತಾರೆ. ಇನ್ನೇನು 99% ಆಗೋಗಿರುತ್ತೆ, 1% ಕೆಲಸ ನಿಂತು ಹೋಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಆ 1% ಕೆಲಸ ಕಾರ್ಯಗಳೆಲ್ಲವೂ ರಿಜೆಕ್ಟ್ ಆಗ್ತಾ ಇರುತ್ತೆ. ಯಾರೋ ಒಬ್ಬರು ಸಣ್ಣದಾಗಿ ಯೋಚನೆ ಮಾಡ್ತಾರೆ ಅಥವಾ ಸಣ್ಣತನವನ್ನು ತೋರಿಸ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ವ್ಯವಹಾರ ಕಟ್ಟಾಗತ್ತೆ. ಇವರಿಗೆ ಲಕ್ಷಗಟ್ಟಲೆ ಬರ್ತಕ್ಕಂಥ ಕಮಿಷನ್ ಇರ್ಬೋದು, ಅಥವಾ ಸಂಬಂಧಪಟ್ಟಂಥ ಹಣದ ಒಳಹರಿವು ಇತ್ಯಾದಿಗಳಲ್ಲೂ ಕೂಡ ಏನಾಗುತ್ತೆ, ಕಟ್ಟಾಗೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ವ್ಯವಹಾರ ಡೀಲ್ ಆಗ್ತಾ ಇರಲ್ಲ, ಅಥವಾ ಬರಬೇಕಾಗಿದ್ದ ಹಣವೂ ಕೂಡ ಬರಲ್ಲ. ಅವಾಗ ಏನಾಗುತ್ತೆ, ನಿರಾಸೆ ಆಗುತ್ತೆ. ಸೊ ಇದು ಈ ಥರ ಆಗೋಯ್ತಲ್ಲ ಹೇಳಿ. ಆದರೆ ಇವಾಗ ಏನಾಗುತ್ತೆ, ಸಪ್ತಮ ಗುರುವಿನ ಒಂದು ಪ್ರಭಾವದಿಂದ ಏನಾಗುತ್ತೆ, ಇದೆಲ್ಲೂ ಕೂಡ ಯಶಸ್ಸು. ಅಂದ್ರೆ ಈ ತರದ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿಂದ ದೊಡ್ಡ ಮಟ್ಟದ ಕೆಲಸ ಕಾರ್ಯ ಕೂಡ ನಿರಂತರವಾಗಿ ಸಾಗ್ತಾ ಇರುತ್ತೆ ಗುರುವಿನ ಒಂದು ಪ್ರೋತ್ಸಾಹ ಮತ್ತು ಸ್ಫೂರ್ತಿಯಿಂದ. ಸೊ ಅಂದ್ರೆ ಅದೊಂದು ಉತ್ತಮವಾದಂಥ ಯೋಗವಾದಂಥ ಯೋಗ ಹೇಳ್ತಕ್ಕಂಥದ್ದು ಕೂಡ ಹೇಳಲು ಇಷ್ಟಪಡ್ತೇನೆ. ಈಗ ಗುರುವಿನ ಪ್ರಭಾವದಿಂದ ಉದ್ಯೋಗದಲ್ಲಿ ಬದಲಾವಣೆ ಆಗಿರ್ಬೋದು, ಉದ್ಯೋಗ ಚೇಂಜ್ ಮಾಡೋದಾಗಿರ್ಬೋದು, ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಅವ್ರಿಗೆ ಚಾನ್ಸಸ್ ಸಿಗುವಂಥದ್ದು ಇದೆಯಾ ಅಂತ? ಖಂಡಿತವಾಗಿ ನಾವು ಕೆಲವೊಂದಷ್ಟು ಸಂದರ್ಭದಲ್ಲಿ ನೋಡ್ತೇವೆ. IT-BT ಇರ್ಬೋದು, ಅಥವಾ ಯಂತ್ರೋಪಕರಣಗಳ ವ್ಯವಹಾರ ಕ್ಷೇತ್ರ ಇರ್ಬೋದು, ಕೆಲವು ಸಲ ಉದ್ಯೋಗಗಳನ್ನು ಕಳೆದುಕೊಳ್ಳುವಂಥ ಭೀತಿ, ಈ ಥರದ್ದೆಲ್ಲವೂ ಕೂಡ ಉಂಟಾಗ್ತಾ ಇರುತ್ತೆ. ಆದರೆ ಗುರುವಿನ ಒಂದು ಅನುಗ್ರಹ, ಗುರುವಿನ ಯೋಗ ಇತ್ತುಳಾದರೆ ಯಾವುದೇ ಕಾರಣಕ್ಕೂ ಕೆಲಸವನ್ನು ಕಳೆದುಕೊಳ್ಳುವಂಥ ಭೀತಿ ಎದುರಾಗಲ್ಲ. ನೀವು ನಿರಂತರವಾಗಿ ಕಾನ್ಫಿಡೆಂಟ್ ಆಗಿ ಅಲ್ಲೇ ಕೆಲಸ ಮಾಡ್ತಕ್ಕಂಥದ್ದು, ಕೆಲಸ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಕೂಡ ಇರುತ್ತೆ. ಅದು ಕೂಡ ಇಲ್ಲಿ ಅಂತಲ್ಲ, ವಿದೇಶಲ್ಲೂ ಕೂಡ ಇದೇ ರೀತಿಯ ಅನುಕೂಲದಾಯಕವಾಗಿರುತ್ತೆ. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಗುರುವಿನ ಅನುಗ್ರಹದಿಂದ ಇವೆಲ್ಲವೂ ಆಗತ್ತೆ. ಬಟ್ ನಿಮ್ಮ ಜಾತಕಗಳನ್ನು ಕೂಡ ಒಂದ್ಸಲ ಪರಿಶೀಲನೆ ಅಥವಾ ನೋಡಿಕೊಂಡು ತುಂಬಾ ಒಳ್ಳೇದಾಗತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತೇನೆ. ಗುರುವಿನ ಪ್ರಭಾವದಿಂದ ಸಿನಿಮಾ ರಂಗದಲ್ಲಿ ಇರುವವರಿಗೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ? ಸಿನಿಮಾ ರಂಗದಲ್ಲಿ ಹೇಳತಕ್ಕಂಥದ್ದಕ್ಕಿಂತ ನೋಡಿ, ಇದ್ರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಂದು ಸಿನಿಮಾ ಮಾಡಬೇಕು ಅಂತ, ಒಂದು ಧಾರಾವಾಹಿ ಮಾಡಬೇಕು ಅಂತ, ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ಈ ಥರದ ಮಾರ್ಕೆಟಿಂಗು ಅಂದರೆ ಜನರಲ್ಲಿ ಮೆಚ್ಚುಗೆ ಗಳಿಸ್ತಕ್ಕಂಥದ್ದು, ಜನರ ಪ್ರೀತಿಯ ಪಾತ್ರ ಆಗಿ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ವ್ಯವಹಾರದಲ್ಲೂ ಗುರುವಿನ ಒಂದು ಪ್ರಭಾವ ತುಂಬ ಚೆನ್ನಾಗಿರಬೇಕು, ಗುರುವಿನ ಅನುಗ್ರಹ ಕೂಡ ಇರಬೇಕು ಅಂತಕ್ಕಂಥದ್ದು.
ಏನಾಗುತ್ತೆ, ಗುರು ಚೆನ್ನಾಗಿದ್ದಾಗ ಒಳ್ಳೊಳ್ಳೆ ಕಾನ್ಫಿಡೆಂಟ್ ಆಗಿ ಮಾಡ್ತಕ್ಕಂಥ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು, ಉತ್ಸಾಹ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಬರುತ್ತೆ. ಆ ಒಂದು ಉತ್ಸಾಹದ ಒಂದು ಮೂಲಕವಾಗಿ ಏನಾಗುತ್ತೆ, ಅದರಿಂದ ಧನ ಸಂಪತ್ತು ಉಂಟಾಗತ್ತೆ, ಕೀರ್ತಿಯು ಸಿಗತ್ತೆ, 4 ಜನ ನಮ್ಮನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಪ್ರಶಂಸೆಯನ್ನು ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಒಳ್ಳೆಯದು, ಶುಭ ಸಮಯ ಹೇಳ್ತಕ್ಕಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು, ಅವ್ರಿಗೆ ಯಾವ ರೀತಿಯಾದಂಥ ಪ್ರಭಾವ ಇರುತ್ತೆ? ಅಂದ್ರೆ ಚಿಕ್ಕದು ಅಂಗಡಿ ಇಟ್ಕೊಂಡಿರ್ತಾರೆ, ಅವರಿಗೆ ನೆಕ್ಸ್ಟ್ ಮುಂದಿನ ಫ್ಯೂಚರ್ ಹೇಗೆ? ಹೌದು, ಇದು ತುಂಬಾ ಅಮೂಲ್ಯವಾದದ್ದು. ಸಾಮಾನ್ಯವಾಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅವರಿಗೂ ಕೂಡ ಒಂದು ಆಸೆ ಇರುತ್ತೆ, ನಾವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡದಾಗಿ ವ್ಯಾಪಾರವನ್ನು ಮಾಡಬೇಕು, ಸಣ್ಣದಿಂದ ಹಂತ ಹಂತವಾಗಿ ಬೆಳೀತಾ ಇರಬೇಕು ಅಂಥದ್ದು ಕೂಡ ಅವರಿಗೆ. ಈಗ ಗಾಡಿಯಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರು ಏನು ಮಾಡ್ತಾನೆ, ನೆಕ್ಸ್ಟು ಶಾಪಿಗೆ ಹೋಗಿ ಶಾಪ್ನಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾನೆ. ಈ ಥರದ ಒಂದಷ್ಟು ಯೋಗಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅವರಿಗೂ ಕೂಡ ಒಂದು ಗುರುವಿನ ಅನುಗ್ರಹದಿಂದ ಅವರು ಕೂಡ ಚೆನ್ನಾಗಾಗ್ತಾರೆ. ಅವರಿಗೂ ಕೂಡ ವಿಶೇಷ ಸಂಪತ್ತು ಹೆಚ್ಚಾಗ್ತಾ ಇರುತ್ತೆ, ಹಣದ ಒಳಹರಿವು ಕೂಡ ಆಗಿರುತ್ತೆ. ಯಾರೇ ಅಧಿಕಾರಿಗಳಿಂದಾಗಲಿ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಅನುಕೂಲ ಆಗಿ ಒಂದು ಪ್ರಶಂಸೆ ಸಿಗತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸ್ತೇನೆ. ಮತ್ತೆ ಅಗ್ರಿಕಲ್ಚರ್ ಇದರಲ್ಲಿ ಗುರುವಿನ ಪ್ರಭಾವ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ? ಅಗ್ರಿಕಲ್ಚರಲ್ಲಿ ಹೇಳ್ಬೇಕಂತಿದ್ರೆ ನೋಡಿ, ಒಂದು ಒಳ್ಳೆಯ ಬಿತ್ತನೆಯನ್ನು ಬೀಳ್ತಕ್ಕಂಥದ್ದು, ಅಥವಾ ಸಕಾಲಕ್ಕೆ ಮಳೆ ಸಿಗುವಂಥದ್ದು, ಅಥವಾ ಬಿತ್ತನೆ ಮಾಡ್ತಕ್ಕಂಥ ಆಹಾರಾದಿ ಪದಾರ್ಥಗಳಿಗೆ ಭತ್ತ, ರಾಗಿ, ಜೋಳ ಇನ್ನಿತರ ಔಷಧಿಗಳ ಉಪಚರಿಸ್ತಕ್ಕಂಥದ್ದು, ಔಷಧಿಗಳ ಸಿಂಪಡಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೌಷ್ಟಿಕ ಆಹಾರಾದಿ ಗೊಬ್ಬರಗಳು ಇತ್ಯಾದಿಗಳಿರ್ಬೋತಕ್ಕಂಥದ್ದು, ಅಥವಾ ಸಕಾಲಕ್ಕೆ ಬೇಕಾಗಿರ್ತಕ್ಕಂಥ ಅನುಕೂಲಗಳು ಇವೆಲ್ಲವೂ ಕೂಡ ಏನಾಗುತ್ತೆ, ಈ ರಾಶಿಯವರಿಗೆ ತುಂಬ ಚೆನ್ನಾಗಿ ಅದು ಅನುಕೂಲಕರವಾಗುತ್ತೆ. ಮತ್ತು ಒಳ್ಳೆಯ ರೀತಿ ಇಳುವರಿ ಬರ್ತಕ್ಕಂಥದ್ದು, ಮುಂದಿನ ದಿನದಲ್ಲಿ ಅದಕ್ಕೆ ಒಳ್ಳೆಯ ಬೆಲೆ ಕೂಡ ಸಿಗತ್ತೆ ಗುರುವಿನ ಕೃಪೆಯಿಂದ ಹೇಳ್ತಕ್ಕಂಥ. ಒಟ್ಟಿನಲ್ಲಿ ಕೃಷಿಕರಿಗೂ ಕೂಡ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ, ಶುಭಪ್ರದವಾಗಿದೆ ಇರತಕ್ಕಂಥದ್ದು. ಗುರುವಿನ ಯೋಗದಿಂದ ಅವ್ರೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯ ರೀತಿಯಾದಂತಹ ಪ್ರತಿಫಲ ಸಿಗುತ್ತಾ ಗುರುವಿನ ಯೋಗದಿಂದ ಮಕರ ರಾಶಿಯವರಿಗೆ? ಖಂಡಿತವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದು. ನೀವು ಏನು ಬಿಸ್ನೆಸ್ ಮಾಡ್ತಿರತಕ್ಕಂಥ ಅದ್ರ ಮೇಲೆ ಡಿಪೆಂಡ್ ಆಗ್ತಿರ್ತಕ್ಕಂಥದ್ದು. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಸಾರಾವಳಿ ಇದೆ, ಯಾವ ಬಿಸ್ನೆಸ್ಸನ್ನು ಮಾಡಿದರೆ ಯೋಗವಿದೆ, ಅಥವಾ ಇದರಿಂದ ಎಷ್ಟು ಲಾಭದಾಯಕವಾಗಿದೆ, ನಿಮಗೆ ಒಳ್ಳೆ ದಶೆ ನಡೀತಾ ಇದೆಯಾ, ಒಳ್ಳೆ ಯೋಗ ಇದೆಯಾ ಅಂತಕ್ಕಂಥ ನಾವು ಸ್ವಲ್ಪ ಅವಲೋಕನ ಮಾಡಿ ಶುರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ. ನಾನು ಓವರಾಲ್ ಆಗಿ ಹೇಳಬೇಕು ಅಂತಿದ್ರೆ, ಗೋಚಾರ ಪ್ರಕಾರವಾಗಿ ಬಿಸ್ನೆಸ್ಸನ್ನು ಮಾಡಿದರೆ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ಯೋಗ ಇದ್ದದ್ರಿಂದ, ಸಪ್ತಮಾಧಿಪತಿ ಗುರು, ಸಪ್ತಮಾಧಿಪತಿ ಯೋಗ ಹಾಗೆ ಇವೆಲ್ಲ ಇದ್ದರಿಂದ ಖಂಡಿತವಾಗಿ ಬಿಸ್ನೆಸ್ಸಲ್ಲೂ ಕೂಡ ಒಳ್ಳೆಯ ಶುಭಫಲವನ್ನು ಕಾಣಬಹುದು. ವಿವಾಹ ಯೋಗ ಅಂದ್ರೆ ಇನ್ನು ವಧು ವರ ಸಿಗ್ತಾ ಇರಲ್ಲ, ಈ ಸಮಯದಲ್ಲಿ ಅವ್ರಿಗೆ ಗುರುವಿನ ಪ್ರಭಾವದಿಂದ ಯೋಗ ಇದೆಯಾ, ವಿವಾಹ ಆಗುವಂತ ಯೋಗ ಇದೆಯಾ? ಹೌದು, ಕಂಕಣ ಭಾಗ್ಯ. ಎಷ್ಟೋ ದಿನಗಳಿಂದ ಸಪ್ತಮಾಧಿಪತಿ ಗುರು ಅನುಗ್ರಹ ಇಲ್ಲದೆ ವಯಸ್ಸಾಗ್ತಾ ಹೋಗಿರುತ್ತೆ, ಮದುವೆ ಆಗ್ತಾ ಇರಲ್ಲ, ಇನ್ನೊಂದು ಕಡೆ ಮದುವೆ ಆಗಿರುತ್ತೆ, ಲೈಫ್ ಸೆಟ್ಲ್ ಆಗಿರಲ್ಲ, ಅಥವಾ ಒಳ್ಳೆ ಕೆಲಸ ಸಿಗಲ್ಲ. ಇದು ಒಂದು ಕುಟುಂಬದ ಒಂದು ನೋವು ಹೇಳತಕ್ಕಂಥದ್ದು. ಅಥವಾ ಕುಟುಂಬದಲ್ಲಿ ನಾನಾ ಥರದ ವ್ಯಾಧಿಗಳು. ಇಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಮನೇಲಿ ಇರ್ತಕ್ಕಂಥವರಿಂದ ಕಿರಿಕಿರಿ ಆಗತಕ್ಕಂಥದ್ದು. ಏನಾಗುತ್ತೆ, ಗಂಡ ಹೆಂಡತಿ ಕೆಲಸಕ್ಕೆ ಹೋಗಿರ್ತಾರೆ, ಮನೆಯಲ್ಲಿ ಯಾರೋ ಅನಾರೋಗ್ಯದಿಂದ ಬಾಳ್ತಾ ಇರ್ತಾರೆ, ಅವರನ್ನು ನೋಡ್ಕೊಳ್ಬೇಕು, ಮಾಡಬೇಕು, ಮನಸ್ಸಿಗೆ ಅಸಮಾಧಾನ ಆಗತಕ್ಕಂಥದ್ದು. ಇಲ್ಲೇನಾಗುತ್ತೆ, ಗಂಡನಿಂದ ಕಿರಿಕಿರಿ ಆಗತಕ್ಕಂಥದ್ದು, ಅಥವಾ ಇನ್ನೊಬ್ಬ 3ನೇ ವ್ಯಕ್ತಿಯಿಂದ ಕಿರಿಕಿರಿ ಆಗತಕ್ಕಂಥದ್ದು, ಅಥವಾ ನಾದಿನಿ ಇರ್ಬೋದು, ಮೈದ್ನ ಇರ್ಬೋದು, ಬೇರೆಯವರಿಂದ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮನೆಯಲ್ಲಿ ಮಾನಸಿಕ ನೆಮ್ಮದಿನೇ ಕಳೆದುಕೊಳ್ಳತಕ್ಕಂಥದ್ದಾಗ್ತಾ ಇದೆ. ಈ ಕಡೆ ನೋಡಿದರೆ ಸರಿಯಾದಂಥ ರೀತಿಯಲ್ಲಿ ಅನಾರೋಗ್ಯವು ಕಾಡ್ತಾ ಇರ್ತೀವಿ ಜೊತೆಗೆ ಹೇಳ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಬಾಧಕಾಧಿಪತಿ ಇದ್ರೂ ಕೂಡ ಅವೆಲ್ಲವೂ ಕೂಡ ಗುರುವಿನ ಕೃಪೆಯಿಂದ ಶಮನವಾಗುತ್ತೆ, ತುಂಬ ಚೆನ್ನಾಗಿ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಮಕರ ರಾಶಿಯವರು ಯಾವ ದಿನಾಂಕದಲ್ಲಿ ಹುಟ್ಟಿರೋರಿಗೆ ಯಾವ ರೀತಿಯಾದಂಥ ಗುರುವಿನ ಪ್ರಭಾವ ಬೀರುತ್ತೆ? ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದರೆ ಈ ದಿನಾಂಕದಂದು 6ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 13ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 23ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, 26ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು, ಮತ್ತು 30ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ರಾಜಯೋಗ ಹೇಳ್ತಕ್ಕಂಥದ್ದು. ಇದು ಬಲಿಷ್ಠವಾಗಿರ್ತಕ್ಕಂಥ, ಕೈ ತುಂಬ ದುಡ್ಡು ಸಿಗತ್ತೆ,
ಹಾಗೆ ಸುಖಮಯವಾದಂತಹ ಜೀವನವೂ ಕೂಡ ಇರುತ್ತೆ. ಖಂಡಿತವಾಗಿ ಈ ಡೇಟಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಗುರುವಿನ ಸಂಪೂರ್ಣವಾದಂಥ ಆಶೀರ್ವಾದ ಸಿಕ್ಕಿ ತುಂಬ ಜೀವನದಲ್ಲಿ ಸಕ್ಸಸ್ಫುಲ್ ಕಾಣ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತದೆ ಕುಜ ದಶಗಳು. ಈ ಮಕರ ರಾಶಿಯವರಿಗೆ ಕುಜ ದಶೆ ಇರತಕ್ಕಂಥದ್ದು ತುಂಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಶೆ. ಈ ದಶೆಯಲ್ಲೂ ಕೂಡ ಭೂಮಿ ತಗೋತಕ್ಕಂಥದ್ದು ಪಡೆಯುವಂಥದ್ದು. ಹಾಗೂ ಬುಧ ದಶೆಯಲ್ಲೂ ಕೂಡ ಅಪಾರವಾದಂಥ ಧನಾಗಮನ ಇರುತ್ತೆ. ಶನಿ ದಶೆಯಲ್ಲೂ ಕೂಡ ರಾಜಕೀಯ ಸ್ಥಾನಮಾನಗಳಲ್ಲೂ ಕೂಡ ಪ್ರಾಪ್ತಿಯಾಗಿ ಬಲಿಷ್ಠವಾದಂಥ ನಾಯಕತ್ವ ಲೀಡರ್ಶಿಪ್ಗಳನ್ನು ಪಡೆಯುವಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಗುರುವಿನ ಪ್ರಭಾವ ಯಾವ ಯಾವ ರಾಶಿಗಳಿಗೆ ಹೇಗಿರುತ್ತೆ ಅಂತ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಗುರೂಜಿ ಅವರು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಲೇಬೇಡಿ. ಫುಲ್ ವಿಡಿಯೋವನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಯಾವ ರಾಶಿಗೆ ಯಾವ ರೀತಿಯಾದಂತಹ ಫಲಗಳಿದಾವೆ ಅಂತ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದೇ ರೀತಿ ನಮ್ಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.